ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಅತಿಯಾದ ಬಿಸಿಲು. ಈ ಬಿಸಿಲಿನ ತಾಪಮಾನ ಸಣ್ಣ ಪುಟ್ಟ ತೋಟಗಳಿಗೂ ಕೂಡ ಆವರಿಸಿರ್ತಕ್ಕಂಥದ್ದು. ಇದೀಗ ಹಾವೇರಿ ಜಿಲ್ಲೆಯಲ್ಲಿ ಈ ಅತಿಯಾದ ಬಿಸಿಲಿನಿಂದ ಅಡಿಕೆ ತೋಟಗಳಿಗೆ ಒಂದಷ್ಟು ಎಫೆಕ್ಟ್ ಆಗಿರೋದಂತೂ ಖಂಡಿತ ಹೌದು. ನಾನಿವತ್ತು ಸಂಗೂರು ಗ್ರಾಮದ ಭುವನೇಶ್ವರ ಶಿಡ್ಲಾಪುರ ಅವರ ಒಂದು ತೋಟದಲ್ಲಿದ್ದೀನಿ. ಅವರ ಒಂದು ತೋಟವನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಈಗಾಗಲೇ ಇದು ಒಂದು 5 ವರ್ಷದ ತೋಟ, ಇದು 5 ವರ್ಷದ ಬೆಳೆ. ಇದು ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ. ಆದರೆ ಎಲ್ಲೋ ಒಂದು ಕಡೆ ಇದು ಒಂದು ಏನಂದರೆ ಅತಿಯಾದ ಬಿಸಿಲಿನ ತಾಪಮಾನಕ್ಕೆ ಅಡಿಕೆಗೆ ನಾನಾ ರೀತಿಯ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಆ ಗಿಡದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅದರ ಟೊಂಗೆಗಳು ಕಂಪ್ಲೀಟಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ರೈತನಿಗೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳುತ್ತೆ. ಅದ್ರ ಜೊತೆಗೆ ಏನಂದರೆ ಸಾಕಷ್ಟು ಗೊಬ್ಬರ ಆಗಿರ್ಬೋದು, ಅದಕ್ಕೆ ನೀರಿನ ಒಂದು ಇದಾಗಿರ್ಬೋದು, ಸಪ್ಲೈ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥ ರೈತರ ಕೆಲಸ ಇಲ್ಲೇನಾಗುತ್ತೆ ಅಂದರೆ ಈ ಅತಿಯಾದ ಬಿಸಿಲಿನಿಂದ ಈ ರೀತಿ ಒಣಗಿ ಹೋಗೋದ್ರಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಅದ್ರ ಜೊತೆಗೆ ದುಬಾರಿ ಬೆಲೆಗೆ ಕೊಂಡುಕೊಂಡು ಬಂದಂಥ ಗೊಬ್ಬರವನ್ನು ಇಲ್ಲಿ ತಮ್ಮ ಗಿಡಗಳಿಗೆ ಹಾಕಿರ್ತಾರೆ, ತೋಟಕ್ಕೆ ಹಾಕಿರ್ತಾರೆ. ಈ ಒಂದು ಗೊಬ್ಬರವು ಕೂಡ ವೇಸ್ಟ್ ಆಗತಕ್ಕಂಥ ಅಥವಾ ಅದು ವೇಸ್ಟ್ ಆಗ್ತಕ್ಕಂಥ ಸಂದರ್ಭ ಎದುರಾಗುತ್ತೆ ರೈತರಿಗೆ ಅಂತ ಹೇಳ್ಬೋದು. ಈ ತೋಟದ ಮಾಲೀಕರಾಗಿರ್ತಕ್ಕಂತಹ ಭುವನೇಶ್ವರ ಶಿಡ್ಲಾಪುರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ನೇರವಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಏನೆಲ್ಲ ಸಮಸ್ಯೆಗಳನ್ನು ತೋಟದ ಮಾಲೀಕರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್, ಅತಿಯಾದ ಬಿಸಿಲು ರಾಜ್ಯದಲ್ಲಿ ಆವರಿಸಿರೋದು ಒಂದು ಕಡೆ, ಅದ್ರ ಜೊತೆಗೆ ಈ ತೋಟಗಳಿಗೂ ಅದರ ಬಿಸಿ ತಟ್ಟಿದೆಯಾ ಅಂತ? ಈ ಸಲ ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಾದ ಕಾರಣ ಬೋರ್ವೆಲ್ನಲ್ಲಿ ನೀರು ಬತ್ತಾವ್ರಿ. ನೀರು ಬತ್ತಿದ್ದಕ್ಕಿಂತ ತೋಟ ಈ ತಿಂಗಳಲ್ಲಿ ಅಂಕರು ಭಾಳ ಹಾಳಾಗ್ಯಾವು. ಈ ಬಿಸಿಲಿನ ತಾಪಮಾನಕ್ಕೆ ಈ ಅಡಿಕೆ ಗಿಡ ಕಾಯಿ ಬಿಡೋದ ಸಹಿತ ಕೊಳೆತು ಹೊಂಟತಿ. ಈ ಭೂಮಿಯಲ್ಲಿ ತೇವಾಂಶದ ಪ್ರಮಾಣ ಕಡಿಮೆ ಆಗಿದೆ. ನಾವು ಎಷ್ಟೋ ಸರ್ತಿ ನೀರು ಹಾಸ್ಬೇಕಂತ ಪ್ರಯತ್ನ ಪಡ್ತೇವೆ, ಆದರೆ ಬೋರ್ವೆಲ್ನಲ್ಲಿ ನೀರಿಲ್ಲ. ಇದು ಸಮಸ್ಯೆ ಬಹಳ ರೈತರಿಗೆ ಕಾಡ್ಲಿಕ್ಕತ್ತದೆ. ನಾವೆಲ್ಲರೂ ಏನು ಬಿಡಾಕತ್ತೇವಪ್ಪ ಅಂದ್ರೆ ಇದೊಂದು ಮಳೆ ಬಂದ್ರೆ ನಾವು ಬದುಕ್ತೇವಲ್ಲ ಅನ್ನೋದು ಒಂದು ಉದ್ದೇಶ. 5 ವರ್ಷದಿಂದ ನಾವು ಬೆಳೆಸಿದ ಪೀಕು ಈಗ ಹಾಳಾಗಿ ಹೊಂಟತಿ. ಈಗ ಎಷ್ಟೋ ಜನರು ಅಡಿಕೆ ಬೆಳೆ ಎಲ್ಲ ಚೆಂಡು ಮುರ್ಕೊಂಡು ಬಿದ್ದುಬಿಟ್ಟಾವೆ ಅಡಿಕೆದು. ಆ ಪರಿಸ್ಥಿತಿ ನಮಗೂ ಬರ್ತೈತನ ಅಂತ ಭಯ ಕಾಡ್ತಾ ಇದೆ. ಹೀಗಾಗಿ ನಾವು ಬಹಳ ಈಗ ನಿನ್ನೆ ಮೊನ್ನೆ ಸ್ವಲ್ಪ ಮಳೆ ಆಗೈತಿ, ನಮ್ಗೆ ಇನ್ನೂ ಮಳೆಯ ಅವಶ್ಯಕತೆ ಐತಿ. ಈ ಮಳೆಯ ಅವಶ್ಯಕತೆ ಎಷ್ಟೈತಿ ಅಂದ್ರೆ ನಾವು ಹೇಳ್ಕೊಳಕ್ಕೆ ಆಗಲ್ಲ. ನಾವು ಮಳೆ ಆದ್ರೆ ನಮಗೆ ಬಂಗಾರ ಸಿಕ್ಕಷ್ಟು ಸಂತೋಷ ಆಗ್ತೈತಿ. ಆ ನಿಟ್ಟಿನಲ್ಲಿ ಬೋರ್ವೆಲ್ನಲ್ಲಿ ಮಾತ್ರ ನೀರೇನೇ ಇಲ್ಲ. 1 ತಾಸು ಹೊಡಿತಾವು, ಬಂದ್ ಆಗ್ಬಿಡ್ತಾವೆ. ಆ ಪರಿಸ್ಥಿತಿ ನಮಗೆ ಮತ್ತೆ ನಾವು 25-30 ವರ್ಷದಿಂದ ಕಮ್ತಾ ಮಾಡ್ಕೊಂತ ಬಂದ್ರೆ ನಮ್ಮ ಬೋರ್ವೆಲ್ನಲ್ಲಿ ನೀರು ಕಡಿಮೆ ಆಗಿದ್ದಿಲ್ಲ. ನಾವು ಬೋರ್ವೆಲ್ನಲ್ಲಿ ನೀರು ಕಡಿಮೆ ಆಗಿದ್ದು ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಈಗ ನಿಮ್ಮ ಒಂದು ತೋಟ 5 ವರ್ಷ, ಇದು 5ನೇ ವರ್ಷ ನಿಮ್ಮ ತೋಟ. ಇದು ಈ 5 ವರ್ಷದಲ್ಲಿ ಈ ರೀತಿಯ ಈ ವರ್ಷ ಏನು ಅತಿಯಾದ ಬಿಸಿಲಿನ ತಾಪಮಾನ ಇದೆಯೋ, ಈ ಹಿಂದಿನ ವರ್ಷಗಳಲ್ಲಿ ನೀವೇನಾದರೂ ಎದುರಿಸಿದ್ರೆ ಅಥವಾ ಇಷ್ಟು ಸಮಸ್ಯೆಗಳು ಹಿಂದಿನ ವರ್ಷಗಳಲ್ಲಿ ಏನೋ ಕಂಡು ಬಂದಿತ್ತಾ ನಿಮಗೆ? ಇಲ್ಲ ಸರ್, ಇಷ್ಟು ತಾಪಮಾನ, ಇಷ್ಟು ನೀರಿನ ಹಾಹಾಕಾರ ನಮ್ಗೆ ಹಿಂದೆಂದೂ ಕಂಡಿದ್ದಿಲ್ಲ. ನಾವು ನೀರಿನ ಹಾಹಾಕಾರ ಕಂಡಿದ್ದು ಇದೇ ಮೊದಲನೇ ಸಲ. ಈಗ ನಾವು ಆ ಉದ್ದೇಶಕ್ಕಾಗಿ ನಾವು ಈ ತೋಟದಲ್ಲಿ ದಯಂಚೆ, ಸೆಣಬು ಇಂಥವೆಲ್ಲ ತೇವಾಂಶ ಹಿಡ್ಕೊಳ್ಳಿಕ್ಕೆ ಆಗ್ತಕ್ಕಂಥ ವಸ್ತುಗಳನ್ನೇ ನಾವು ಬಿತ್ತಿರ್ತೇವೆ ತೋಟದಲ್ಲಿ. ಬೇರೆ ಪೀಕ್ ಬಿತ್ತಲ್ಲ. ಈ ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಆದ ಕಾರಣ ನಮಗೆ ಭಾಳ ಎಫೆಕ್ಟ್ ಆಗೈತೆ ಸರ್. ಪ್ರಮುಖವಾಗಿ ಈಗ ಏನು ಸಮಸ್ಯೆ ಸರ್? ಈಗ ಅಂದರೆ ಈ ಬಿಸಿಲಿನ ತಾಪಮಾನಕ್ಕೆ ಏನಾಗಿದೆ, ಈಗ ಎಲ್ಲ ಟೊಂಗೆಗಳು ಒಣಗಿರೋದನ್ನು ನೋಡ್ತಾ ಇದ್ದೀವಿ ನಾವು. ಈ ಒಣಗಿ ಎಲ್ಲೋ ಒಂದು ಕಡೆ ಅವೆಲ್ಲ ನಾವು ನೋಡಿದ್ರಾಗ ಗಿಡದಲ್ಲೇ ಒಣಗಿರ್ತಕ್ಕಂಥದ್ದು, ಅಡಿಕೆ ಗಿಡದಲ್ಲೇ ಒಣಗಿದಾವು. ಈ ರೀತಿ ಬೇರೆ ಬೇರೆ ಏನು ಸಮಸ್ಯೆ ಕಾಡುತ್ತೆ ಈಗ ತೋಟಕ್ಕೆ? ಸರ್, ಇಳುವರಿಯಲ್ಲಿ ಕುಂಠಿತ ಕಾಣ್ತೇವೆ ನಾವು. ಈಗ ನಾವೇನು ತಿಳ್ಕೊಂಡಿದ್ವಿ, 1 ಎಕರೆಗೆ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಉತ್ಪನ್ನ ಬರ್ತೈತಿ ಅಂತ ತಿಳ್ಕೊಂಡಿದ್ವಿ. ಈ ವರ್ಷ ಪ್ರತಿ ವರ್ಷವೂ ಎಲ್ಲ ವ್ಯಾಪಾರಸ್ಥರು ಏನು ಮಾಡೋರು, ಬಂದು ಅಡಿಕೆ ಗಿಡದ ಫಸಲು ನೋಡಿ ಗುತ್ತಿಗೆ ಹಿಡ್ಕೊಂಡರು. ಈ ಸಲ ಅವ್ರು ಮುಂದೆ ಬರ್ಲಿಕ್ಕೆ ತಯಾರಿಲ್ಲ. ನೋಡನ್ರಿ, ಅವತ್ತೇನು ಕಾಟ ಬಂದರೆ ಕಾಟದಂತ ಕೊಡುವಂತ್ರಿ, ಈಗ ಪೇಪರ್ ರೇಟ್ ಇರ್ತದೆ ಆ ರೇಟ್ ಕೊಡುವಂತ್ರಿ ಅಂತಾರೆ. ಗುತ್ತಿಗೆ ಹಿಡ್ಕೊಂಡಂಕ್ರಿ ಯಾರು ಬೋಲ್ರಿ. ಅದರ ಅರ್ಥ ಇಳುವರಿಯಲ್ಲಿ ಕುಂಠಿತ ಆಗ್ತೈತಿ ಅನ್ನೋದು ಮಾತ್ರ ಸತ್ಯ. ಇದಿಷ್ಟು ತೋಟದ ಮಾಲೀಕರಾಗಿರ್ತಕ್ಕಂತಹ ಭುವನೇಶ್ವರ ಶಿಡ್ಲಾಪುರ ಅವರ ಮಾತು. ಅಂದರೆ ಅತಿಯಾದ ಬಿಸಿಲು ಏನಿದೆಯೋ, ಈಗ ಈ 5ನೇ ವರ್ಷ ಇದು ಈ ತೋಟ ಇದ್ದು, ಈ 5 ವರ್ಷದಲ್ಲಿ ಈ ವರ್ಷ ಕಂಡಿರ್ತಕ್ಕಂಥ ಬಿಸಿಲನ್ನು ನಾವು ನೋಡಿರಲಿಲ್ಲ. ಹಾಗಾಗಿ ಈ ಒಂದಷ್ಟು ಸಮಸ್ಯೆಗಳು ಎದುರಾಗಿದೆ. ಮಳೆ ಈ ವರ್ಷ ಚೆನ್ನಾಗಿ ಮಳೆ ಆದರೆ ಈ ಒಂದು ಸಮಸ್ಯೆಗಳಿಂದ ನಾವು ಮುಕ್ತಿ ಆಗ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿಮಠ್, ಶ್ರೀ ಕರ್ನಾಟಕ ನ್ಯೂಸ್, ಹಾವೇರಿ.